Good morning, dear students. So today it's the first class for environmental studies. So today we are going to discuss about that environmental studies importance and scopes. So already I sent some screenshot about that importance and scope as well as definitions of that environmental science. So other than important scope and definitions, we need to know some important aspects under environmental studies. So here are the questions. It may come for 5 marks as well as for 2 marks. So that's why all the small topics also very important. I'm not going broadly, so just brief about that all the important topics which included under the first concept, environmental studies, important and scopes. So here, before we discussing that environmental studies, we must know that environment as well as that ecology, both are interchangeably words. Ecology as well as environment. ಎರಡು ಕೂಡ ಒಂದಕ್ಕೊಂದು ಸಮಾನಾರ್ಥಕವಾದಂಥ ಪದ ಅಂತ ಹೇಳಿ ಕರಿಬಹುದು. ಎನ್ವೈರ್ಮೆಂಟಲ್ ಅಂತ ಹೇಳಿದ್ರೆ ಪರಿಸರ, ಇಕಾಲಜಿ ಅಂತ ಹೇಳಿದ್ರೆ ಪರಿಸರ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಇನ್ನು ಎನ್ವೈರ್ಮೆಂಟಲ್ ಸ್ಟಡೀಸ್ ಅಂತ ಹೇಳಿದ್ರೆ ಪರಿಸರ ಅಧ್ಯಯನ ಅಂತ ಹೇಳಿ ಕನ್ನಡದಲ್ಲಿ ಕರೆಯುವಂಥದ್ದು. ಇಕಾಲಜಿ ಅಂತ ಹೇಳಿದ್ರೆ ಪರಿಸರ ಶಾಸ್ತ್ರ. ಅದು ಎರಡೂ ಕೂಡ ಸಮಾನಾರ್ಥಕವಾದ ಪದ. ಸೊ ಆದ ಕಾರಣ ನಾವು ಎನ್ವೈರನ್ಮೆಂಟ್ ಸ್ಟಡಿ ಮಾಡೋದು ಇಕಾಲಜಿ ಸ್ಟಡಿ ಮಾಡಬೇಕು, ಇಕಾಲಜಿ ಸ್ಟಡಿ ಮಾಡೋದು ಎನ್ವೈರನ್ಮೆಂಟ್ ಕೂಡ ಸ್ಟಡಿ ಮಾಡಬೇಕಾಗ್ತದೆ. ಎರಡು ಒಂದಕ್ಕೊಂದು ಹೊಂದಿಕೊಂಡಿರುವಂಥ ಪದ. ಸೊ ಫಸ್ಟಿಗೆ ನಾವು ಎನ್ವೈರನ್ಮೆಂಟ್ ಅಂದರೆ ಏನು ಅಂತ ನೋಡೋಣ. ನಾನು ಕಳೆದ ಕ್ಲಾಸಲ್ಲಿ ನಾನು ಸ್ಕ್ರೀನ್ಶಾಟ್ ಕಳಿಸಿದಲ್ಲಿ ಮೀನಿಂಗ್ ಬಂದಿದೆ, ಇಲ್ಲಿ ಬ್ರೀಫಾಗಿ ಹೇಳ್ತಾ ಹೋಗ್ತೇನೆ. Environmental studies. Living organisms do not live in isolation. They interact with each other. So there is a close association and interdependence between the living component, which is called as a biotic components, and the non-living component, which is called as a abiotic components. So overall, which is called as a environment. Environment means which is a surrounded with that biotic as well as abiotic component, which is called as a environment or environment ಅಂತ ಕರೆಯುತ್ತದೆ. Environment which consists of surrounding of an organism which includes abiotic as well as biotic components or environmental components. ಸೊ ಇಲ್ಲಿ ಪ್ರಮುಖವಾಗಿ ಒಂದು ಭೂಪ್ರದೇಶದಲ್ಲಿರುವಂತಹ ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಜೀವ ಇರುವ ಮತ್ತು ನಿರ್ಜೀವ ವಸ್ತುಗಳನ್ನು ಒಳಗೊಂಡಂಥ ಒಂದು ವ್ಯವಸ್ಥೆಯನ್ನು ನಾವು ಪರಿಸರ ಎಂಬುದಾಗಿ ಕರೀತೇವೆ. ಸೊ ಇದು ಜಸ್ಟ್ ಒಂದು ಮೀನಿಂಗ್ ಎನ್ವೈರನ್ಮೆಂಟ್ ಇರುವಂಥದ್ದು. ದೆನ್ ವರ್ಡ್ ಎನ್ವೈರನ್ಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್ ಎನ್ವೈರನ್ಮೆಂಟ್. ಸೊ ಹಿಯರ್ ಇಟ್ ಈಸ್ ದ ವರ್ಡ್ ಎನ್ವೈರನ್ಮೆಂಟ್ ಈಸ್ ಡಿರೈವ್ಡ್ ಫ್ರಮ್ ದ ಫ್ರೆಂಚ್ ವರ್ಡ್ ಎನ್ವಿರಾನರ್. ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಪೆಲ್ಲಿಂಗ್. ಅಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಳ್ಬೇಕಾದ್ರೆ ಝೂಮ್ ಮಾಡಿದ್ರೆ ಗೊತ್ತಾಗ್ತದೆ. Environor. It's a root word of environment which means surrounding. So ಇದು ಮೂಲ ಪದ, ಎನ್ವೈರನ್ಮೆಂಟ್ ಇರುವಂಥ ಮೂಲ ಪದ. ಎನ್ವೈರನ್ಮೆಂಟ್ ಎಂಬುದು ಫ್ರೆಂಚ್ ಪದದಿಂದ ಉತ್ಪತ್ತಿಯಾದಂಥ ಪದ. ಆ ಪದ ಏನು ಅಂತ ಹೇಳಿದ್ರೆ ಎನ್ವಿರಾನರ್ ಅಂತೇಳಿ ಕರೆಯುವಂಥದ್ದು. ಅದರ ಮೀನಿಂಗ್ ಸರೌಂಡಿಂಗ್, ಅಂದರೆ ನಮ್ಮ ಸುತ್ತಮುತ್ತ ಅಂತೇಳಿ ಕರೆಯುವಂಥದ್ದು. ಇದು ಎನ್ವಿರಾನ್ಮೆಂಟ್ ವರ್ಡಿನ ಮೀನಿಂಗ್. ಸೊ ನಾವು ಎನ್ವಿರಾನ್ಮೆಂಟ್ ಕಲಿಬೇಕಾದ್ರೆ ಅದರೊಟ್ಟಿಗೆ ಇಕಾಲಜಿ, ಪರಿಸರ ಶಾಸ್ತ್ರವನ್ನು ಕೂಡ ಕಲಿಬೇಕಾಗ್ತದೆ. ಎ ಸ್ಟಡಿ ಆಫ್ ಸಚ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ ಆ್ಯಂಡ್ ದೇರ್ ಎನ್ವೈರನ್ಮೆಂಟ್ ಈಸ್ ಇಕಾಲಜಿ. ಸೊ ಈ ಎನ್ವೈರನ್ಮೆಂಟಲ್ಲಿ ಇರುವಂತಹ ಬೇರೆ ಬೇರೆ ಕಾಂಪೊನೆಂಟ್ಸ್ಗಳು, ಅದು ಜೀವ ಇರುವಂಥದ್ದು ಇರ್ಬೋದು ಅಥವಾ ನಿರ್ಜೀವ ವಸ್ತುಗಳಿರ್ಬೋದು. ಸೊ ಅವುಗಳ ಪರಸ್ಪರ ಸಂಬಂಧಗಳನ್ನು ನಾವು ಕಲಿಯುವುದನ್ನು ಅದನ್ನು ನಾವು ಪರಿಸರ ಜೀವಶಾಸ್ತ್ರ ಅಥವಾ ಪರಿಸರ ಶಾಸ್ತ್ರ ಅಂತೇಳಿ ಕರೆಯುವಂಥದ್ದು. ಅದನ್ನೇ ಇಕಾಲಜಿ ಅಂತೇಳಿ ಕರೆಯುವಂಥದ್ದು. ಸ್ಟಡಿ ಆಫ್ ಸಚ್ ಇಂಟರ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್. ಇಲ್ಲಿ ಆರ್ಗ್ಯಾನಿಸಮ್ಸ್ ಹೇಳುವಾಗ ಎರಡೂ ಬರ್ತದೆ, ಬಯೋಟಿಕ್ ಆಸ್ ವೆಲ್ ಆಸ್ ಅಬಿಯೋಟಿಕ್ ಆರ್ಗ್ಯಾನಿಸಮ್ಸ್. ಸೊ ದ್ಯಾಟ್ ಇಟ್ ಮೀನ್ಸ್ ಜೀವ ಇರುವಂಥದ್ದು ಮತ್ತು ಜೀವ ಇಲ್ಲದೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತೇಳಿ ಕರೆಯುವಂಥದ್ದು. ಸೊ ಅವುಗಳನ್ನ ಸ್ಟಡಿ ಮಾಡೋದನ್ನು ಇಕಾಲಜಿ ಅಥವಾ ಪರಿಸರ ಶಾಸ್ತ್ರ ಅಂತೇಳಿ ಕರೆಯುವಂಥದ್ದು. Then this term ecology is derived from two Greek words. One is okios, which means house or place to live, and another one is logos, which means study of science. So literally ecology is the study of organisms at home in their native environments. It's the actual meaning of ecology. ಸೊ ಇಲ್ಲಿ ಇಕಾಲಜಿ ಅಂತ ಹೇಳುವಾಗ ಪ್ರಮುಖವಾಗಿ ಎರಡು ವರ್ಡ್ಗಳು ಒಟ್ಟಾಗಿ ಬರುವಂಥದ್ದು. ಸೊ ಇದು ಕೂಡ ಗ್ರೀಕ್ ವರ್ಡಿಂದ ಬರುವಂಥದ್ದು. ಒಂದು ಒಯ್ಕೋಸ್ ಅಂತೇಳಿ ಕರೀತಾರೆ, OIKOS, ಒಯ್ಕೋಸ್. ಆ್ಯಂಡ್ ಸೆಕೆಂಡ್ ಒನ್ ವಿಚ್ ಮೀನ್ಸ್ ಹೌಸ್ ಆರ್ ಪ್ಲೇಸ್ ಟು ಲಿವ್, ಮನೆ ಅಥವಾ ಜೀವಿಸಿರುವಂಥ ಜಾಗ ಅಂತೇಳಿ ಕರೆಯುವಂಥದ್ದು.
ಇನ್ನೊಂದು ವರ್ಡ್ ಇಂದ ಡಿರೈಡ್ ಆದ ಅಂತ ಹೇಳಿದ್ರೆ ಲೋಗೋಸ್. ಸೊ ಅದಂತ ಹೇಳಿದ್ರೆ ಸ್ಟಡಿ, ಅಧ್ಯಯನ ಮಾಡುವಂಥದ್ದು, ಅಥವಾ ಸೈನ್ಸ್, ಜ್ಞಾನ, ವಿಜ್ಞಾನ ಅಂತೇಳಿ ಕರೆಯುವಂಥದ್ದು. ಅದರಿಂದಾಗಿ ನಾವು ಅದನ್ನು ಲಿಟ್ರಲಿ ನಾವು ಕರೆಯುವಂಥದ್ದು ಇಕಾಲಜಿ ಅಂತೇಳಿ ಕರೀತೀವಿ. ಅಂದರೆ ಇಕಾಲಜಿ ಅಂತ ಹೇಳಿದ್ರೆ ಇಟ್ಸ್ ಎ ಸ್ಟಡಿ ಆಫ್ ಆರ್ಗ್ಯಾನಿಸಮ್ ಅಟ್ ಹೋಮ್. ಒಂದು ಪ್ರದೇಶದಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಅಧ್ಯಯನ ಮಾಡೋದನ್ನು ಇಕಾಲಜಿ ಅಂತೇಳಿ ಕರೀತೀವಿ. ಅಂದರೆ ಪರಿಸರದಲ್ಲಿರುವಂತಹ ಆರ್ಗ್ಯಾನಿಸಮ್ಸ್, ಅದು ಎರಡು, ಜೀವ ಇರುವಂಥದ್ದು, ಜೀವ ಇಲ್ಲದಿರುವಂಥ ಆರ್ಗ್ಯಾನಿಸಮ್ ಸ್ಟಡಿ ಮಾಡೋದನ್ನು ನಾವು ಇಕಾಲಜಿ ಅಂತೇಳಿ ಕರೆಯುವಂಥದ್ದು. Then the term ecology was first introduced by Reiter in 1868, but German biologist Ernest Haeckel 1869 fully defined this term and extensively used the term ecology in his writings. So Haeckel is popularized the term ecology in 1869. So it was first used by the Reiter, but it was popularized by that Ernest Haeckel. So that is why that credit goes to both. ಈ ಇಕಾಲಜಿ ಎಂಬ ಕಾನ್ಸೆಪ್ಟ್ ಅನ್ನು ಅಥವಾ ವರ್ಡ್ ಅನ್ನು ಫಸ್ಟ್ ಟರ್ಮ್ ಅನ್ನು ಯೂಸ್ ಮಾಡಿದಂಥ ರೇಟರ್ ಆದರೂ ಕೂಡ 1868ರಲ್ಲಿ ಅದನ್ನು ಹೆಚ್ಚು ಪಾಪ್ಯುಲರ್ ಮಾಡಿದಂಥದ್ದು ಅರ್ನೆಸ್ಟ್ ಹ್ಯಾಕಲ್. ಸೊ ಆದ ಕಾರಣ ಇಬ್ಬರಿಗೂ ಕೂಡ ಕ್ರೆಡಿಟ್ ಹೋಗ್ತದೆ. ಸೊ ಆದ ಕಾರಣ ಯಾರು ಯೂಸ್ ಮಾಡಿದ 2 ಮಾರ್ಕ್ಸ್ಗೆ ಕೇಳ್ಬೋದು. ಹೂ ಯೂಸ್ಡ್ ಫಾರ್ ದ ಫಸ್ಟ್ ಟೈಮ್ ದ ಟರ್ಮ್ ಇಕಾಲಜಿ ಅಂತ ಕೇಳಿದರೆ ರೇಟರ್ ಅಂತ ಬರೀರಿ 1868. ಹೂ ವಾಸ್ ಪಾಪ್ಯುಲರೈಸ್ ದಿ ಟರ್ಮ್ ಆಫ್ ಇಕಾಲಜಿ, ದೆನ್ ಯು ಹ್ಯಾವ್ ಟು ರೈಟ್ ದ ಅರ್ನೆಸ್ಟ್ ಹ್ಯಾಕಲ್. ಸೊ ದಿಸ್ ಇಸ್ ಥಿಂಗ್ಸ್ ಆರ್ ಬ್ರೀಫ್ ಅಬೌಟ್ that environmental studies. Next, it's one definition, and small definition is there. Just look on it. This. So, according to that, Eugen P. Odom, 1969, and he was an American ecologist, defines ecology as the study of structure and function of nature, and more technically has the study of structure and function of ecosystem. So this is the definition for ecology. He was an American ecologist. He was says the study of structure of functions of nature. Nature ಅಥವಾ ನೇಚರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನೇಚರ್ನ ಫಂಕ್ಷನ್ಸ್ಗಳನ್ನು ಡಿಸ್ಕಸ್ ಮಾಡುವಂಥದ್ದು, ಅದರ ಸ್ವರೂಪವನ್ನು ಡಿಸ್ಕಸ್ ಮಾಡೋದನ್ನು ಇಕಾಲಜಿ ಅಥವಾ ಇಕಾಲಜಿಕಲ್ ಸ್ಟಡಿ ಅಂತೇಳಿ ನಾವು ಕರೆಯುವಂಥದ್ದು. ಇಕಾಲಜಿ ಅಂತ ಹೇಳಿದ್ರೆ ಅದನ್ನು ಪರಿಸರ ವಿಜ್ಞಾನ ಅಂತೇಳಿ ಕರೀತೇವೆ. Next one, it's conventionally there are 2 levels of approaches are used to environmental studies. They are autoecology and synecology. ಸೊ ಪ್ರಮುಖವಾಗಿ 2 ಅಪ್ರೋಚಸ್ಗಳಿವೆ. ನಾವು ಪರಿಸರ ಅಧ್ಯಯನ ಮಾಡುವಾಗ ಅಥವಾ ಪರಿಸರದ ಸ್ಟಡಿ ಮಾಡುವಾಗ 2 ವಿಧದ ಅಪ್ರೋಚಸ್ಗಳು ಅಥವಾ 2 ವಿಧದ 2 ಮಾದರಿಗಳಲ್ಲಿ ನಾವು ಅದನ್ನು ಸ್ಟಡಿ ಮಾಡ್ಬೋದು. ಅದನ್ನು ಒಂದು ಅಟೋಕಾಲಜಿ ಅಂತೇಳಿ ಕರಿತೇವೆ. ಸೊ ಫಸ್ಟ್ ಒನ್ ಇಟ್ಸ್ ಅಟೋಕಾಲಜಿ, ಸೆಕೆಂಡ್ ಒನ್ ಇಸ್ synecology. Autoecology in the sense which deals with the study of individual organism or individual species in relations to the environment. Then synecology in the sense it deals with the study of group of organisms which are associated together as a unit. ಸೊ ಇಲ್ಲಿ ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿರುವಂತಹ ಆರ್ಗ್ಯಾನಿಸಮ್ಸ್ಗಳನ್ನು ಸ್ಟಡಿ ಮಾಡುವಂಥದ್ದನ್ನು ಅಟೋಕಾಲಜಿ ಅಂತೇಳಿ ಕರೆಯುವಂಥದ್ದು. ಅದೇ ರೀತಿ ಗುಂಪಾಗಿ ಇರುವಂಥ ಆರ್ಗ್ಯಾನಿಸಮ್ಸ್ಗಳು, ಆರ್ಗ್ಯಾನಿಸಮ್ ಅಂತ ಹೇಳುವಾಗ ಅಲ್ಲಿ 2 ಬರ್ತದೆ, ಬಯೋಟಿಕ್ ಬರ್ಬೋದು, ಅಬಿಯೋಟಿಕ್ ಬರ್ಬೋದು, ಜೀವ ಇರುವಂಥದ್ದು ಬರ್ಬೋದು, ಜೀವ ಇಲ್ಲದು ಬರ್ಬೋದು. ಅದನ್ನು ಸ್ಟಡಿ ಮಾಡೋದನ್ನು ಸಿನೋಕಾಲಜಿ ಅಂತೇಳಿ ಕರೆಯುತ್ತದೆ. ಇವೆರಡು ಪ್ರಮುಖವಾಗಿ ನಾವು ಪರಿಸರ ಅಧ್ಯಯನ ಮಾಡುವಾಗ ನಮಗಿರುವಂಥ 2 ಅಪ್ರೋಚಸ್ಗಳು. ಸೊ 2 ವಿಧಗಳು, ಪರಿಸರ ಅಧ್ಯಯನ ಮಾಡುವಂಥ 2 ವಿಧಗಳು, ಅಟೋಕಾಲಜಿ ಆ್ಯಂಡ್ ಸಿನೋಕಾಲಜಿ. ನಿಮ್ಮ ನೋಟ್ಸಲ್ಲಿ ಇದನ್ನು ಬರೀಬೇಕಾಗ್ತದೆ, ನಾನು ಈ ಸ್ಕ್ರೀನ್ಶಾಟ್ ಎಲ್ಲ ಕಳಿಸ್ತೇನೆ ನಿಮಗೆ. Next we are moving to it's another important one, it's scope or important scope. ಇಲ್ಲಿ ನಾವು ಪ್ರಮುಖವಾಗಿ ನೋಡಬೇಕಂದ್ರೆ ಇಂಪಾರ್ಟೆನ್ಸ್ ಸ್ಕೋಪ್ ನೆಕ್ಸ್ಟ್ ನಾನು ಹೇಳ್ತೇನೆ. ದಿಸ್ ಇಸ್ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್. ಇಲ್ಲಿ ಪಾಯಿಂಟ್ಸ್ಗಳನ್ನು ಇಷ್ಟು ಇದೆ. ನಾನು ಕಳೆದ ಕ್ಲಾಸಲ್ಲಿ ಕೂಡ ನಿಮಗೆ ಕಳಿಸಿದ್ದೇನೆ ಕೆಲವೊಂದು ಪಾಯಿಂಟ್ಸ್ಗಳನ್ನು, ಅವೆರಡನ್ನು ಒಟ್ಟು ಮಾಡಿ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಸೊ ಇಂಪಾರ್ಟೆನ್ಸ್ ಇದು 5 ಮಾರ್ಕ್ಸ್ಗೆ ಕೇಳುವಂಥದ್ದು. ಎಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್. ಎನ್ವೈರನ್ಮೆಂಟಲ್ ಸ್ಟಡೀಸ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಫಂಡಮೆಂಟಲ್ಸ್ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಸೋಷಿಯಲ್ ಸೈನ್ಸ್. ಸಮಾಜ ಅಧ್ಯಯನವನ್ನು ಮತ್ತು ಎಲ್ಲ ವಾತಾವರಣ ಅಥವಾ ಪರಿಸರದ ಮೂಲ ಅಂಶಗಳನ್ನು ಸ್ಟಡಿ ಮಾಡಲಿಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಎಂಬುದಾಗಿ ಆ ರೀತಿಯಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಪಾಯಿಂಟ್ಸ್ 1 by 1 ಕೊಟ್ಟಿದ್ದಾರೆ. ಅಲ್ಲಿಂದ ಕೊನೆ ತನಕ ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ. ಮೊನ್ನೆ ಬರೆದು ರಿಪೀಟ್ ಆದರೆ ಅದನ್ನು ಬರಿಬೇಡಿ. ನಾನು ನೆಟ್ಟಿಂದ ತೆಗೆದು ನಿಮಗೆ ಕಳಿಸಿದ್ದೀನಿ. ಇದೀಗ ಆ್ಯಕ್ಚುಲಿ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಬಂದಿದೆ. ಸೊ ಅದರ ಮುಖಾಂತರವಾಗಿ ನಾನು ಪರ್ಚೇಸ್ ಮಾಡಿಕೊಟ್ಟಂಥದ್ದು, ಅದರ ಮುಖಾಂತರವಾಗಿ ಈ ಕ್ಲಾಸನ್ನು ಮಾಡ್ತಾ ಇರುವಂಥದ್ದು. ಸೊ ಪ್ಲೀಸ್, ಸೊ ಅದು ನೀವು ಬರೆಯೋದವರು ಇದ್ದರೆ ಇದನ್ನು ನೋಡ್ಕೊಂಡು ಬರೀರಿ. ಇದು ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟಲ್ ಸ್ಟಡೀಸ್, ಪರಿಸರ ಅಧ್ಯಯನದ ಪ್ರಾಮುಖ್ಯತೆಗಳು. ನೆಕ್ಸ್ಟ್ ವಿಲ್ ಮೂವ್ ಟು ಇಟ್ಸ್ ಎನ್ವೈರನ್ಮೆಂಟ್. So under that the term environment includes all
that surrounds an organism, the organism surrounded by the living and non-living components. So thus environment has two components. So environment means which is a surrounded an organism, and that organism surrounded by the living as well as non-living organ and components. So thus environment has two components. ಪರಿಸರ ಎಂಬುದು ಪ್ರಮುಖವಾಗಿ ಎರಡು ಕಾಂಪೊನೆಂಟ್ಗಳನ್ನು ಹೊಂದಿದೆ, ಎರಡು ವಿಧವಾದಂತಹ ಕಾಂಪೊನೆಂಟ್ಸ್ಗಳನ್ನು ಹೊಂದಿದೆ. ಸೊ ಇಲ್ಲಿ ಸೈನ್ಸ್ ಸಬ್ಜೆಕ್ಟ್ ಆದ ಕಾರಣ ಕೆಲವು ಶಬ್ದಗಳಿಗೆ ಕನ್ನಡ ವರ್ಡ್ ಹುಡುಕುವುದು ಕಷ್ಟ. ಸೊ ಆದ ಕಾರಣ ಅದನ್ನು ಇಂಗ್ಲೀಷಲ್ಲೇ ಬರೆಯುವಂಥ ಪ್ರಯತ್ನವನ್ನು ಮಾಡಿ. ಕಾಂಪೊನೆಂಟ್ಸ್ ಇಲ್ಲಿ ಎನ್ವೈರನ್ಮೆಂಟ್ ಅಂತ ಹೇಳುವಾಗ ಇಲ್ಲಿ ಎರಡು ಕಾಂಪೊನೆಂಟ್ಗಳು ಬರ್ತದೆ. ಈಗಾಗಲೇ ಹೇಳಿದ ಹಾಗೆ ಒಂದು ಬಯೋಟಿಕ್ ಕಾಂಪೊನೆಂಟ್, ಮತ್ತೊಂದು ಅಬಿಯೋಟಿಕ್ ಕಾಂಪೊನೆಂಟ್ ಅಂತ ಕರೆಯುವಂಥದ್ದು. ಬಯೋಟಿಕ್ ಅಂತ ಹೇಳಿದರೆ ಜೀವ ಇರುವಂಥದ್ದು, ಅಬಿಯೋಟಿಕ್ ಅಂತ ಹೇಳಿದರೆ ನಿರ್ಜೀವ ಕಾಂಪೊನೆಂಟ್ಸ್ಗಳು ಅಂತೇಳಿ ಕರೆಯುವಂಥದ್ದು. ಸೊ ಜೀವ ಇರುವಂಥಲ್ಲಿ ಎರಡು ವಿಧ, ಅಟೋಟ್ರೋಪಸ್ ಆ್ಯಂಡ್ ಹೆಟ್ರೋಟ್ರೋಪಸ್. ಸೊ ಹಿಯರ್ ದಟ್ ಅಟೋಟ್ರೋಪಸ್ ಇನ್ ದ ಸೆನ್ಸ್ so living organisms that are present surrounding and organisms. ಇದು ಲಿವಿಂಗ್ ಅಲ್ಲಿ ಬರುವಂಥದ್ದು ಅಟೋಟ್ರೋಪಸ್ ಮತ್ತು ಹೆಟ್ರೋಟ್ರೋಪಸ್. ಅಟೋಟ್ರೋಪಸ್ ಅಂತ ಹೇಳಿದ್ರೆ ಸ್ವಾವಲಂಬಿಗಳು, ಇನ್ನೊಬ್ಬರನ್ನು ಅವಲಂಬನೆ ಮಾಡದಂಥ ಜೀವಿಗಳು. ದೆನ್ ಹೆಟೋಟ್ರೋಪಸ್ ಇನ್ ದ ಸೆನ್ಸ್ ಇಟ್ಸ್ ಪರಾವಲಂಬಿಗಳು ಅಂತೇಳಿ ಕರೆಯುವಂಥದ್ದು, ಇನ್ನೊಬ್ಬರನ್ನು ಅವಲಂಬಿಸುವಂಥದ್ದು. ಸೊ ಇವೆರಡು ಜೀವ ಇರುವಂಥ ಕಾಂಪೊನೆಂಟ್ಸ್ಗಳಲ್ಲಿ ಬರುವಂಥದ್ದು ಅಥವಾ ಲಿವಿಂಗ್ ಕಾಂಪೊನೆಂಟ್ಸ್ ಅಲ್ಲಿ ಬರುವಂಥದ್ದು. ಬಯೋಟಿಕ್ ಕಾಂಪೊನೆಂಟ್ ಇನ್ ದ ಸೆನ್ಸ್ ಇಟ್ಸ್ ಲಿವಿಂಗ್ ಕಾಂಪೊನೆಂಟ್ಸ್. ದೆರ್ ಆರ್ ಟೂ ಕಾಂಪೊನೆಂಟ್ಸ್, ಅಟೋಟ್ರೋಪಸ್ ಆಸ್ ವೆಲ್ ಆಸ್ ಹೆಟರೋಟ್ರೋಪಸ್. ಹೆಟೋಟ್ರೋಪಸ್ ಅಂತ ಹೇಳಿದರೆ ಸ್ವಾವಲಂಬಿ, ಅಲ್ಲಿ ಹೆಟೋಟ್ರೋಪಸ್ ಅಂತ ಹೇಳಿದರೆ ಪರಾವಲಂಬಿಗಳು. ದೆನ್ ಅಬಿಯೋಟಿಕ್ ಕಾಂಪೊನೆಂಟ್ ಅಲ್ಲಿ ನಿರ್ಜೀವವಾದಂಥದ್ದು ನನಗೆ ಆಲ್ರೆಡಿ ಗೊತ್ತದು, ಸಾಯಿಲ್, ಲೈಟ್, ವಾಟರ್ ಆ್ಯಂಡ್ ಟೆಂಪರೇಚರ್. ದಟ್ ವಿ ಕಾಲ್ಡ್ ಇಟ್ ಆಸ್ ಎ ಅಬಿಯೋಟಿಕ್ ಕಾಂಪೊನೆಂಟ್ಸ್. ಅಬಿಯೋಟಿಕ್ ಅಂತ ಹೇಳಿದರೆ ನಿರ್ಜೀವವಾದಂಥದ್ದು. ನೆಕ್ಸ್ಟ್ ನಾವು ನೋಡಬೇಕಾದಂಥದ್ದು ಸಬ್ ಡಿವಿಷನ್ ಆಫ್ ಇಕಾಲಜಿ. ಪರಿಸರ ವಿಜ್ಞಾನದಲ್ಲಿ ಬರುವಂಥ ಕೆಲವೊಂದು ಸಬ್ ಡಿವಿಷನ್ಸ್ಗಳು ಅಂತೇಳಿ ಕರೀತೇವೆ. ಸೊ ಇಲ್ಲಿ ಕೆಲವೊಂದು ಬೇರೆ ಬೇರೆ ಹಲವಾರು ವಿಧಗಳಿವೆ. ಸೊ ಅರ್ಲಿಯರ್ ಹಿಂದಿನ ಕಾಲದಲ್ಲಿ ಪ್ರಮುಖವಾಗಿ ಇಕಾಲಜಿಯನ್ನು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಿಸಲಾಗಿತ್ತು. ಆ ಎರಡು ವಿಧವಾದ ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಪ್ಲಾನೆಟ್ ಇಕಾಲಜಿ ಆ್ಯಂಡ್ ಅನಿಮಲ್ ಇಕಾಲಜಿ ಎಂಬುದಾಗಿ ಹಿಂದಿನ ಕಾಲದಲ್ಲಿ ಅದನ್ನು ಡಿವೈಡ್ ಮಾಡಲಾಗಿತ್ತು. ನಂತರ ಈಗ ರೀಸೆಂಟಾಗಿ ಅದನ್ನು ಡಿವೈಡ್ ಮಾಡಿ ಅದನ್ನು ಅಟೋಕಾಲಜಿ ಆ್ಯಂಡ್ ಸಿನಾಕಾಲಜಿ ಎಂಬುದಾಗಿ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಅಟೋಕಾಲಜಿ ಆ್ಯಂಡ್ ಸಿನಾಕಾಲಜಿ ಅಂತೇಳಿ ಕರೆಯುವಂಥದ್ದು. ಸೊ ಅದಲ್ಲದೆ ಬೇರೆ ಬೇರೆ ವಿಧಗಳನ್ನ ನಾವು ನೋಡ್ತಾ ಬರ್ಬೋದು. ಇಕಾಲಜಿಯಲ್ಲಿ ಬರುವಂಥ ವಿಧಗಳು ಇಲ್ಲಿ ಬೇರೆ ಬೇರೆ ವಿಧಗಳ 9 ವಿಧಗಳನ್ನು ಕೊಟ್ಟಿದ್ದಾರೆ. ಜಸ್ಟ್ ನೋಡ್ಕೊಳ್ಳಿ, ಅದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಬೇರೆ ವಿಧಗಳು ಇಕಾಲಜಿಯಲ್ಲಿ ಬರೋದು ಯಾವುದು ಅಂತ ಹೇಳಿದ್ರೆ ಹ್ಯಾಬಿಟೇಟ್ ಇಕಾಲಜಿ ಅಂತೇಳಿ ಕರಿಬೋದು, ಹ್ಯಾಬಿಟೇಟ್ ಇಕಾಲಜಿ. ಸೆಕೆಂಡ್ ಒನ್ ಕಮ್ಯುನಿಟಿ ಇಕಾಲಜಿ. ಇಲ್ಲಿ ಅದಕ್ಕೆ ಬೇಕಾದ ಎಕ್ಸ್ಪ್ಲನೇಷನ್ ಒಂದು ವರ್ಡಲ್ಲಿ ಕೊಟ್ಟಿದ್ದಾರೆ. ಹ್ಯಾಬಿಟೇಟ್ ಇಕಾಲಜಿ ಇನ್ ದ ಸೆನ್ಸ್ ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಟೆರಿಸ್ಟೇರಿಯಲ್ ಆ್ಯಂಡ್ ಅಕ್ವಾಟಿಕ್ ಹ್ಯಾಬಿಟೇಟ್. Then community ecology, which is a study of composition of different organisms, their dependence and interaction with one another is community ecology. Population ecology, taxonomic ecology, paleoecology, ethology, pedology, applied ecology, ecological energetics. So ಇದು ನಿಮ್ಗೆ 2 ಮಾರ್ಕ್ಸ್ಗೂ ಕೂಡ ಕೇಳೋ ಚಾನ್ಸಸ್ ಇದೆ. ಸೊ ಪ್ಲೀಸ್ ರೈಟ್ ದ ಸಬ್ ಡಿವಿಷನ್ ಆಫ್ ಇಕಾಲಜಿ ಅಂತ ಕೇಳಿದಾಗ ಸೊ ಯಾವುದಾದ್ರೂ ಎರಡನ್ನ ಬರಿಬೇಕಾಗ್ತದೆ. ಸೊ ಅರ್ಲಿಯರ್ ಇದ್ದಂಥದ್ದು 2 ಕ್ಲಾಸಿಫಿಕೇಶನ್ ಯಾವುದು ಅಂತ ಹೇಳಿದ್ರೆ ಪ್ಲಾನೆಟ್ ಇಕಾಲಜಿ ಆ್ಯಂಡ್ ಅನಿಮಲ್ ಇಕಾಲಜಿ. ನಂತರ ರೀಸೆಂಟ್ಲಿ ಡಿವೈಡ್ ಮಾಡಿದಂಥ ಮೇನ್ 2 ಸಬ್ ಡಿವಿಷನ್ ಯಾವುದು ಅಂತ ಹೇಳಿದ್ರೆ ಅಟೋಕಾಲಜಿ ಆ್ಯಂಡ್ ಸಿನಾಕಾಲಜಿ. ಅಟೋಕಾಲಜಿ ಆ್ಯಂಡ್ ಸಿನಾಕಾಲಜಿ. ಇಲ್ಲಿ ಅಟೋಕಾಲಜಿ ಅಂದರೆ ಏನಂತ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ಅಟೋಕಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಸಿನಾಕಾಲಜಿ ಅಂತ ಹೇಳಿದ್ರೆ ಸ್ಟಡಿ ಆಫ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್. ಸೊ ಅದೆರಡರ ವ್ಯತ್ಯಾಸ. So then other subdivision of ecologies are as follows. So here total number 9 ecologies subdivisions are there. So please note down your notebook. ಇದನ್ನು ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ಬರೀಲೇಬೇಕಾಗ್ತದೆ. 5 ಮಾರ್ಕ್ಸ್ ಕೇಳಿದ್ರು ಒಂದೊಂದು write any 5 sub division of ecology ಅಂತ ಹೇಳಿದ್ರೆ ನೀವು ಇದರಲ್ಲಿ ಯಾವುದಾದ್ರೂ ಬರೆದ್ರು ಸಾಕು. ಒಂದೊಂದು ಸೆಂಟೆನ್ಸ್ ಎಕ್ಸ್ಪ್ರೆಷನ್ ಕೊಡಿ, ಯಾವುದಕ್ಕೆ ಸಂಬಂಧಪಟ್ಟಂತೆ ಸಿಂಪಲ್ ಆಗಿ ಒಂದೊಂದು ಸೆಂಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ. So next we'll move to another important aspect, this ecological units. Ecological ಸಂಬಂಧಪಟ್ಟಾಗಿರುವಂಥ ಯೂನಿಟ್ಸ್ಗಳು ಯಾವುದೆಲ್ಲ. So in order to understand ecology, the life on earth is divided into units called ecological units. ಸೊ ನಾವು ಭೂಮಿಯನ್ನು ಸ್ಟಡಿ ಮಾಡಬೇಕಾದರೆ ಸೊ ಪ್ರಮುಖವಾಗಿ ಅರ್ಥನ್ನು ಪ್ರಮುಖವಾಗಿ ಬೇರೆ ಬೇರೆ ವಿಧಗಳ ವಿಂಗಡಿಸಲಾಗಿದೆ. ಅದನ್ನು ಯೂನಿಟ್ ಅಂತೇಳಿ ಕರೆಯುವಂಥದ್ದು. ಅಲ್ಲಿ ಪ್ರಮುಖವಾಗಿ 4 ಯೂನಿಟ್ಗಳಿವೆ. ಒಂದು ಅರ್ತ್ ಅಂತ ಹೇಳುವಾಗ ಪ್ರಮುಖವಾಗಿ 4 ಯೂನಿಟ್ ಬೇಕೇ ಬೇಕು. ಫಸ್ಟ್ ಒನ್ ಇಟ್ಸ್ ಪಾಪ್ಯುಲೇಷನ್, second one is community, and third one is ecosystem, fourth one is biosphere. These are the 4
ಇಕಾಲಜಿಕಲ್ ಯೂನಿಟ್ಸ್ ಅಂತೇಳಿ ಕರೆಯುವಂಥದ್ದು. ಪರಿಸರ ಶಾಸ್ತ್ರದ 4 ಯೂನಿಟ್ಗಳು ಅಂತೇಳಿ ಪ್ರಮುಖವಾಗಿ ಕರೆಯುವಂಥದ್ದು. ಪಾಪ್ಯುಲೇಷನ್, ಕಮ್ಯುನಿಟಿ, ಇಕೋಸಿಸ್ಟಮ್ ಆ್ಯಂಡ್ ಬಯೋಸ್ಫಿಯರ್. ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪಾಪ್ಯುಲೇಷನ್, all the individuals of particular type of organisms present in a specific area at specific time is called population. Then community, assemblage of all population of organism occupying a given area at a given time is called as a community. Then ecosystem, the function unit of ecology is called as a ecosystem. Then biosphere, the area of earth that contains and supports life is called as biosphere. So these are 4 important units of ecology. Then here this last one is 4th one, biosphere, which has again subdivisions. There are 3 subdivisions under biosphere. That first one which called as hydrosphere, second one atmosphere, and third one lithosphere. So these are the 3 important subdivisions of biosphere. Biosphere ಅನ್ನು ಕನ್ನಡದಲ್ಲಿ ನಾವೇನು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಜೀವಗೋಳ ಅಂತೇಳಿ ಕರೆಯುವಂಥದ್ದು ಬಯೋಸ್ಫಿಯರ್ ಅನ್ನು. ಇಲ್ಲಿ ಜನಸಂಖ್ಯೆ, ಕಮ್ಯುನಿಟಿ, ಸಮುದಾಯ ಅಂತ ಹೇಳಿ ಕರೆಯುವಂಥ ಇಕೋಸಿಸ್ಟಮ್ ಅಂತ ಹೇಳಿದ್ರೆ ಪರಿಸರ ವಿಜ್ಞಾನ. ಬಯೋಸ್ಫಿಯರ್ ಅಂತ ಹೇಳಿದ್ರೆ ಅಲ್ಲಿ ನಾವು ಏನಂತ ಕರೆಯುತ್ತೇವೆ ಅದನ್ನು ಜೀವಗೋಳ ಅಂತೇಳಿ ಕರೀತೇವೆ. ಈ ಜೀವಗೋಳದಲ್ಲಿ ಪುನಃ 3 ವಿಧಗಳಿವೆ, ಸಬ್ ಡಿವಿಷನ್ ಇದೆ. ಅದನ್ನು ಹೈಡ್ರೋಸ್ಪಿಯರ್, ಅಟ್ಮಾಸ್ಫಿಯರ್, ಲಿಥೋಸ್ಫಿಯರ್. ಇಲ್ಲಿ ಕನ್ನಡ ವರ್ಡ್ ಸಿಗೋದು ಕಷ್ಟ. ಪುನಃ ಅಟ್ಮಾಸ್ಫಿಯರ್ ಅಲ್ಲಿ ಬೇರೆ ಬೇರೆ ಡಿವಿಷನ್ಸ್ಗಳಿವೆ. ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗಿದ್ದಾರೆ. ಅಲ್ಲಿ ಟ್ರೋಪೋಸ್ಫಿಯರ್ ಆ್ಯಂಡ್ ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಲೋನೋಸ್ಫಿಯರ್, ಎಕ್ಸೋಸ್ಫಿಯರ್ ಅಂತೇಳಿ ಕರೆಯುವಂಥದ್ದು. ಇಲ್ಲಿ ಟ್ರೋಪೋಸ್ಫಿಯರ್ ಅಂತ ಹೇಳಿದ್ರೆ ಇಟ್ ಈಸ್ ದಿ ಲೋವೆಸ್ಟ್ ರೀಜನ್ ಆಫ್ ದ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ತೀರಾ ಕೆಳಗೆ ಬರುವಂಥ ಅಟ್ಮಾಸ್ಫಿಯರ್ ಅಂತ ಹೇಳಿದ್ರೆ ಪ್ರಮುಖವಾಗಿ ನಾವು ವಾತಾವರಣ ಅಂತೇಳಿ ಕರೀತೀವಿ. ವಾತಾವರಣದಲ್ಲಿ ಲೋವೆಸ್ಟ್ ಅಲ್ಲಿ ಬರುವಂಥದ್ದು ರೀಜನ್ ಟ್ರೋಪೋಸ್ಫಿಯರ್ ಅಂತ ಕರೆಯುವಂಥದ್ದು. ದೆನ್ ಸ್ಟ್ರಾಟೋಸ್ಫಿಯರ್, ನೆಕ್ಸ್ಟ್ ಟ್ರೋಪೋಸ್ಫಿಯರ್. ಟ್ರೋಪೋಸ್ಫಿಯರ್ ಅಂತ ನೆಕ್ಸ್ಟ್ ಬರುವಂಥದ್ದು ಸ್ಟ್ರಾಟೋಸ್ಫಿಯರ್ ಅಂತೇಳಿ ಕರೆಯುವಂಥದ್ದು. ದೆನ್ ಥರ್ಡ್ ಒನ್ ಇಟ್ಸ್ mesosphere. It's the third zone of the atmosphere. Atmosphere ಬರುವಂಥ third zone. Then lonosphere, the atmosphere above mesosphere. Atmosphere ಗಿಂತ ಮೇಲೆ ಬರುವಂಥದ್ದು ಅದನ್ನು ಮೆಸೋಸ್ಫಿಯರ್ ಅಂತ, ಅಥವಾ ಮೆಸೋಸ್ಫಿಯರ್ ಅಪ್ ಟು ಹೈಟ್ ಆಫ್ ಅಬೌಟ್ 300 km above earth surface is ionosphere ಅಂತೇಳಿ ಕರೆಯುವಂಥದ್ದು. ಇದು 4th one. ಮೆಸೋಸ್ಫಿಯರ್ ಅಂತೇಳಿ ಇಟ್ಸ್ ಥರ್ಡ್ ಝೋನ್ ಆಫ್ ಅಟ್ಮಾಸ್ಫಿಯರ್. ಲೋನೋಸ್ಫಿಯರ್ ಅಂತ ಹೇಳಿದ್ರೆ ದ ಅಟ್ಮಾಸ್ಫಿಯರ್ ಅಬೋವ್ ಮೆಸೋಸ್ಫಿಯರ್. ಅಟ್ಮಾಸ್ಫಿಯರ್ಗಿಂತ ಮೇಲೆ ಅಂತ ಮೆಸೋಸ್ಫಿಯರ್. ಮೆಸೋಸ್ಫಿಯರ್ಗಿಂತ ಮೇಲೆ 300 km ಮೇಲೆ ಇರುವಂಥ ಸರ್ಫೇಸ್ ಅನ್ನು ನಾವು ಕರೆಯುವಂಥದ್ದು ಅದು ಅಯೋನೋಸ್ಫಿಯರ್ ಅಂತೇಳಿ ಕರೆಯುವಂಥದ್ದು. ದೆನ್ ಎಕ್ಸೋಸ್ಫಿಯರ್, ಇಟ್ಸ್ ಅ ಫೈನಲ್ ಫ್ರಾಂಟಿಯರ್ ಆಫ್ ದ ಅಟ್ಮಾಸ್ಫಿಯರ್ ಈಸ್ ಎಕ್ಸೋಸ್ಫಿಯರ್. ಸೊ ಇಲ್ಲಿ ಕೊನೆಗೆ ಬರುವಂಥದ್ದು ಅಟ್ಮಾಸ್ಫಿಯರ್ ಬರುವಂಥ ಎಕ್ಸೋಸ್ಫಿಯರ್ ಅಂತೇಳಿ ಕರೆಯುವಂಥದ್ದು. ನೆಕ್ಸ್ಟ್ 3ನೇ ವಿಂಗಡಣೆಯಲ್ಲಿ ಬರುವಂಥದ್ದು ಲಿಥೋಸ್ಫಿಯರ್. ಲಿಥೋಸ್ಫಿಯರ್ ಅಲ್ಲಿ 4 ಪ್ರಮುಖವಾದಂತಹ ಪದರಗಳಿವೆ. ಕ್ರಸ್ಟ್, ಮಂಟಲ್, ಔಟರ್ ಕೋರ್ ಆ್ಯಂಡ್ ಇನ್ನರ್ ಕೋರ್ ಅಂತೇಳಿ ಕರೀತೇವೆ. ಸೊ ಅಲ್ಲಿ ಕ್ರಸ್ಟ್ ಭೂಮಿಗೆ ಹತ್ತಿರವಾಗಿ ಬರುವಂಥದ್ದು. ಅಂದರೆ ಆ ಕ್ರಸ್ಟ್ ಅಂತ ಹೇಳುವಾಗ ನಾವು ಅದು ಭೂಮಿ ಕ್ರಸ್ಟಲ್ಲಿ ಕ್ರಸ್ಟ್ನ ಮೇಲೇ ಮಣ್ಣು ಎಲ್ಲ ಇರುವಂಥದ್ದು, ಸಾಯಿಲ್ ಅಥವಾ ಮಣ್ಣು ಬರುವಂಥದ್ದು. ಆ ಕ್ರಸ್ಟ್ನ 2900 ಕಿಲೋಮೀಟರ್ಗಳಿಂತ ಕೆಳಗೆ ಇರುವಂಥದ್ದನ್ನೇ ನಾವು ಮಂಟಲ್ ಅಂತೇಳಿ ಕರಿತೇವೆ. ಅದಕ್ಕಿಂತ 2000 ಕಿಲೋಮೀಟರ್ ಕೆಳಗೆ ಇರುವಂಥದ್ದನ್ನು ಕೋರ್ ಅಂತೇಳಿ ಕರೆಯುವಂಥದ್ದು. ಸೊ ಇವಿಷ್ಟು ಪ್ರಮುಖವಾಗಿ ಬಯೋಸ್ಫಿಯರಿಗೆ ಸಂಬಂಧಪಟ್ಟಾಗಿರುವಂಥದ್ದು ಸಬ್ ಡಿವಿಷನ್ಸ್ ಆಫ್ ಬಯೋಸ್ಫಿಯರ್. ನೆಕ್ಸ್ಟ್ ಕಾಂಪೊನೆಂಟ್ಸ್ ಆಫ್ ಎನ್ವಾರ್ಮೆಂಟ್. ಎನ್ವಾರ್ಮೆಂಟಲ್ಲಿ ಕೂಡ ಕೆಲವೊಂದು ಪ್ರಮುಖ ಕಾಂಪೊನೆಂಟ್ಸ್ಗಳು ಬರ್ತವೆ. ಸೊ ಅದನ್ನು ನಾವು 4 ಸೆಗ್ಮೆಂಟ್ ಅಥವಾ 4 ವಿಧಗಳು ಅಂತೇಳಿ ಕರೆಯುತ್ತೇವೆ. ಎನ್ವಾರ್ಮೆಂಟ್ ಅಂತ ಹೇಳುವಾಗ ವಾತಾವರಣ ಅಥವಾ ಪರಿಸರದಲ್ಲಿ ಬರುವಂಥ ಪ್ರಮುಖ 4 ಸೆಗ್ಮೆಂಟ್ಸ್ಗಳು. ಅದು ಒಂದು ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್, ಬಯೋಸ್ಫಿಯರ್ ಅಂತೇಳಿ ಕರೆಯುವಂಥದ್ದು. ಅಟ್ಮಾಸ್ಫಿಯರ್ ಅಂತ ಹೇಳುವಾಗ ಭೂಮಿಯ ಮೇಲ್ಪದರದಲ್ಲಿ ಬರುವಂಥದ್ದು, ಅತಿ ಹೆಚ್ಚಿನ ಮೇಲ್ಪದರದಲ್ಲಿ ಬರುವಂಥದ್ದು ಅಥವಾ ಭೂಮಿಗೆ ಹೊದಿಕೆಯಾಗಿ ಬರುವಂಥದ್ದನ್ನು ನಾವು ಅಟ್ಮಾಸ್ಫಿಯರ್ ಅಂತೇಳಿ ಕರಿತೇವೆ. ಇದು ಯಾಕೆ ಪ್ರಾಮುಖ್ಯತೆ ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ ಭೂಮಿಯನ್ನು ಸುಸ್ಥಿರದಲ್ಲಿ ನಿಲ್ಲಿಸಲಿಕ್ಕೆ ಬೇಕಾಗಿ ಅದು ಅತಿ ಅಗತ್ಯವಾಗಿರ್ತದೆ. ಅದೇ ರೀತಿ 4 ಇಂಪಾರ್ಟೆನ್ಸ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರುವಂಥದ್ದು ಹೈಡ್ರೋಸ್ಫಿಯರ್, ವಾತಾವರಣದಲ್ಲಿ ಅಥವಾ ಪರಿಸರದಲ್ಲಿ ಬರುವಂತಹ ಪ್ರಮುಖ ಕಾಂಪೊನೆಂಟ್ಸ್ಗಳಲ್ಲಿ. ಸೊ ಇಲ್ಲಿ ದಿ ಹೈಡ್ರೋಸ್ಫಿಯರ್ ಕಂಪ್ರೈಸ್ ಆಲ್ ಟೈಪ್ಸ್ ಆಫ್ ವಾಟರ್ ರಿಸೋರ್ಸಸ್. ಇಲ್ಲಿ ನೀರಿನ ಸಂಪನ್ಮೂಲಗಳನ್ನು ಇದು ಹೆಚ್ಚಾಗಿ ಹೊಂದಿರ್ತದೆ. ಈ ಹೈಡ್ರೋಸ್ಫಿಯರ್ ಟಾಪಲ್ಲಿ ಬರುವಂಥದ್ದು ಅಟ್ಮಾಸ್ಫಿಯರ್, ಅದು ಭೂಮಿಗೆ ಹೊದಿಕೆ ಆಗಿರ್ತದೆ. ಅದರ ನಂತರ ಬರುವಂಥದ್ದು ಹೈಡ್ರೋಸ್ಫಿಯರ್, ಅಲ್ಲಿ ಬರುವಂಥದ್ದು ಹೆಚ್ಚಾಗಿ ನೀರಿನ ಸಂಪನ್ಮೂಲಗಳು. ಅದು ಯಾವುದು ಅಂತ ಹೇಳಿದರೆ ಸಾಗರಗಳಿರ್ಬೋದು, ಸಮುದ್ರಗಳಿರ್ಬೋದು, ಲೇಕ್ಗಳಿರ್ಬೋದು, ರಿವರ್ಸ್ಗಳಿರ್ಬೋದು, ಇವೆಲ್ಲವೂ ಕೂಡ ನೆಕ್ಸ್ಟ್ ಬರುವಂಥ ಪದರಗಳು. ನೆಕ್ಸ್ಟ್ ಲಿಥೋಸ್ಫಿಯರ್ ಅಂತೇಳಿ ಕರೀತೀವಿ. ಲಿಥೋಸ್ಫಿಯರ್ ಇಸ್ ದ ಔಟರ್ ಮೆಂಟಲ್ ಆಫ್ ದ ಸಾಲಿಡ್ ಅರ್ತ್. ಇಟ್ ಕನ್ಸಿಸ್ಟ್ ಆಫ್ ಮಿನರಲ್ಸ್ occurring in the earth's crust and the soil. ಇದು ಒಳಗಡೆ ಭೂಮಿ ಒಳಗಡೆ ಬರುವಂಥದ್ದು.
ಸೊ ಪ್ರಮುಖವಾಗಿ ಇಲ್ಲಿ ನಮಗೆ ಸಿಗುವಂಥದ್ದು ಮಿನರಲ್ಸ್ಗಳು ಅಂತೇಳಿ ಕರಿತೀವಿ. ಮಿನರಲ್ಸ್ಗಳು, ಆರ್ಗ್ಯಾನಿಕ್ ಮ್ಯಾಟರ್ಸ್, ಏರ್, ವಾಟರ್ ಎಲ್ಲ ಕೂಡ ಈ ಏರಿಯಾದಲ್ಲಿ ಬರುವಂಥದ್ದು. ದೆನ್ ಲಾಸ್ಟ್ ಒನ್ ಇಟ್ಸ್ ಬಯೋಸ್ಪಿಯರ್. ಲಾಸ್ಟ್ ಒನ್ ನೋಡೋದು ಬಯೋಸ್ಪಿಯರ್. ಬಯೋಸ್ಪಿಯರ್ ಇಂಡಿಕೇಟ್ಸ್ ದ ರಿಯಲ್ಮ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಇದು ಮೇಲೆ ಬರುವಂಥದ್ದು ಭೂಮಿ ಅಂತ, ಅದನ್ನು ನಾವು ಜೀವಗೋಳ ಅಂತ ಅಥವಾ ಭೂಮಿ ಅಂತೇಳಿ ಕರಿಬೋದು. ಸೊ ಇಲ್ಲಿ ಹೆಚ್ಚಿನದಾಗಿ ಆರ್ಗ್ಯಾನಿಸಮ್ಗಳಿರುವಂಥದ್ದು, ಲಿವಿಂಗ್ ಇರ್ಬೋದು ಅಥವಾ ನಾನ್ ಲಿವಿಂಗ್ ಇರ್ಬೋದು, ಆ ಆರ್ಗ್ಯಾನಿಸಮ್ಗಳಿರುವಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಬರುವಂಥದ್ದು ಯಾವುದು ಅಂತ ಹೇಳಿದರೆ ಎನ್ವಾರ್ಮೆಂಟ್ ಇರ್ಬೋದು, ಅಟ್ಮಾಸ್ಫಿಯರ್ ಇರ್ಬೋದು, ಹೈಡ್ರೋಸ್ಫಿಯರ್, ಲಿಯೋಸ್ಫಿಯರ್ ಎಲ್ಲ ಕೂಡ ಇಲ್ಲಿ ಪ್ರಮುಖವಾಗಿ ಬರ್ತದೆ. ಇವು ಪ್ರಮುಖವಾಗಿ ಪರಿಸರಕ್ಕಿರುವಂಥ 4 ಪ್ರಮುಖವಾದಂತಹ ಸೆಗ್ಮೆಂಟ್ಗಳು. Next, elements of environment, which are some of the elements. So first one, physical elements, biological elements, and cultural elements. Physical elements, which consist space, landforms, water bodies, soil, rocks, mineral, etc. And biological elements, which includes planets, animals, microorganisms present in biosphere. Then cultural elements of environment comprise of economic, social, and political elements and are essential features made by men. So these are the 3 important environmental elements. ಸೊ ಪರಿಸರದ ಮೂಲಾಂಶಗಳು ಅಂತೇಳಿ ಕರೆಯುವಂಥದ್ದು, ಪರಿಸರದ ಪ್ರಮುಖ ಮೂಲಾಂಶಗಳು 3. ಅದೇ ಫಿಸಿಕಲ್ ಎಲೆಮೆಂಟ್ಸ್, ಬಯಾಲಜಿಕಲ್ ಎಲೆಮೆಂಟ್ಸ್, ಕಲ್ಚರಲ್ ಎಲೆಮೆಂಟ್ಸ್, ಇವೆಲ್ಲ ಕೂಡ ಪರಿಸರಕ್ಕೆ ಸಂಬಂಧಕ್ಕೆ ಬರುವಂಥದ್ದು. ನೆಕ್ಸ್ಟ್ ನಾವು ಲಾಸ್ಟಿಗೆ ನೋಡುತ್ತದೆ ಸ್ಕೋಪನ್ನು ನಾನು ಮೊನ್ನೆ ಸ್ಕ್ರೀನ್ಶಾಟಲ್ಲಿ ಕಳಿಸಿದ ನೆಟ್ಟಿಂದ. ಸೊ ಅದನ್ನು ಬರ್ಕೊಳ್ಳಿ, ಅಥವಾ ಈ ಎಲ್ಲ ಸ್ಕೋಪ್ಗಳನ್ನು ಕೂಡ ಬರೆದ್ರು ಕೂಡ ಆಗ್ಬೋದು. ಆಲ್ಮೋಸ್ಟ್ ಇಲ್ಲಿ ಸುಮಾರು 10 ಪಾಯಿಂಟ್ಸ್ಗಳನ್ನು ಸ್ಕೋಪಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಪಾಯಿಂಟ್ಸ್ಗಳನ್ನು ಕೂಡ ಬರ್ಕೊಳ್ಳಿ. ಸೊ 5 ಮಾರ್ಕ್ಸ್ಗೆ ಕೇಳುವಂಥ ಚಾನ್ಸಸ್ ಇದೆ. ಇವಿಷ್ಟು ಪ್ರಮುಖವಾಗಿ ಎನ್ವೈರನ್ಮೆಂಟಲ್ ಸೈನ್ಸ್ಗೆ ಸಂಬಂಧಪಟ್ಟಾಗ ಇಂಟ್ರೊಡಕ್ಷನ್ಸ್. ಇಲ್ಲಿ ಎಲ್ಲವೂ ಕೂಡ ಇಂಪಾರ್ಟೆನ್ಸ್ ಆಗಿ ಬರ್ತದೆ. ಸೊ ಇಕೋಸಿಸ್ಟಮ್, ಎನ್ವೈರನ್ಮೆಂಟ್, ಅದೇ ರೀತಿ ಎನ್ವೈರನ್ಮೆಂಟಲ್ ಸ್ಟಡೀಸ್ಗೆ ಸಂಬಂಧಪಟ್ಟಿರುವಂಥ 2 ಅಪ್ರೋಚಸ್ಗಳು. ಸೊ ಇಂಪಾರ್ಟೆನ್ಸ್ ಆಫ್ ಎನ್ವೈರನ್ಮೆಂಟ್, ಸ್ಕೋಪ್ ಆಫ್ ಎನ್ವೈರನ್ಮೆಂಟ್, ದೆನ್ so it's 2 components of environment. So it's biotic component and that abiotic components, and that subdivision of ecology, that also very important. And next, ecological units, population, community, ecosystem, biosphere, it's also important. And subdivision of biosphere. So then component of environment and elements of environment. So these things we need to discuss, or we already discussed. So please, so copy it in your notebook. So I'll send the screenshot immediate after this class. Thank you.